ಇನ್ನು ಬಾಲ್ಯ ವಿವಾಹದ ಮಾಹಿತಿ ನೀಡಿದ್ದಕ್ಕೆ ಎಂತ ಶಿಕ್ಷೆ ಕೊಟ್ಟಿದ್ದಾರೆ ಗೊತ್ತಾ? ಊರವರೆಲ್ಲ ಸೇರ್ಕೊಂಡು ಯಾವ ಕಡೆಗೆ ಸಾಕ್ತಾ ಇದೀವಿ? ಸುಶಿಕ್ಷಿತರೇ ಈ ರೀತಿಯಾದಂತ ಅಡ್ದಾರಿಗಳನ್ನ ಹೆಚ್ಚಾಗಿ ಹಿಡಿತಾ ಹೋದ್ರೆ ಈ ಓದು ಬರಹ ಅಥವಾ ಎಜುಕೇಶನ್ ಇದರ ಅವಶ್ಯಕತೆ ಏನಿದೆ? ಆಗಿರೋದೇನ್ ಗೊತ್ತಾ? ಚಿಕ್ಕಮಗಳೂರಿನಲ್ಲಿ ಒಂದು ಅನಿಷ್ಟ ಪದ್ಧತಿ ಈಗಲೂ ಜೀವಂತ ಇದೆ. ಅದರಲ್ಲೂ ಆ ಊರಿನಲ್ಲಿ ಕಡೂರು ತಾಲೂಕಿನ ಎರೇಹಳ್ಳಿ ಗ್ರಾಮದಲ್ಲಿ ಈ ಬಾಲ್ಯ ವಿವಾಹ ಮಾಡೋಕ್ ಹೊರಟಿದ್ದಾರೆ. ಅದರ ಮಾಹಿತಿಯನ್ನ ತೇಜಸ್ವಿನಿ ಅನ್ನೋರು ಕೊಟ್ಟಿರ್ತಾರೆ. ತೇಜಸ್ವಿನಿ ಯಾರು? ಅಂಗನವಾಡಿ ಶಿಕ್ಷಕಿ. ಆ ಟೈಮ್ನಲ್ಲಿ ಊರವರು ಆಕ್ಚುಲಿ ಸ್ವಲ್ಪ ತಿಳಿದಂತವ್ರು ಬಂದು ಒಳ್ಳೆ ಕೆಲಸ ಮಾಡ್ದೇಮ್ಮ ಅಂತೇಳಿ ಇದಕ್ಕೆ ಒಂದ್ ಸ್ವಲ್ಪ ಹೊಗಳಿಕೆ ಕೊಡ್ಬೇಕಿತ್ತು ಲೆಕ್ಕಾಚಾರದ ಪ್ರಕಾರವಾಗಿ. ಆ ಊರ್ನವ್ರು ಎಂತ ದಡ್ರು ನೋಡಿ, ಅಥವಾ ಎಷ್ಟು ಹಿಂದುಳಿದಿದ್ದಾರೆ ನೋಡಿ. ಆಕೆ ಕುಟುಂಬಕ್ಕೆ ಇವರೆಲ್ಲ ಹೋಗ್ಬಿಟ್ಟು ಈಗ ಬಹಿಷ್ಕಾರ ಹಾಕಿದ್ದಾರೆ. ಅಪ್ರಾಪ್ತ ಬಾಲಕಿ ವಿವಾಹದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಆಕೆ ಜೊತೆ ಯಾರು ಮಾತಾಡಂಗಿಲ್ಲ, ಆಕೆ ದೇಗುಲ ಪ್ರವೇಶಿಸುವಂತಿಲ್ಲ, ಗ್ರಾಮದಲ್ಲಿ ಪಂಚಾಯಿತಿ ಸೇರಿಸಿ ದಂಡ ವಿಧಿಸಿ ಬಹಿಷ್ಕಾರ ಹಾಕಿದ್ದಾರೆ. ಮಾರ್ಚ್ನಿಂದ ತೇಜಸ್ವಿನಿ ಕುಟುಂಬಕ್ಕೆ ಹೀಗೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿರೋದು. ಮಾರ್ಚಿಂದ ಅಂದ್ರೆ ಹತ್ತತ್ರ ಆಯ್ತಲ್ಲ, 3-4 ತಿಂಗಳು ಆಗ್ತಾ ಬಂತು. ಸೊ ಇದು ಆ ಎರೇಹಳ್ಳಿ ಅನ್ನುವಂತ ಊರಿನ ಸುಶಿಕ್ಷಿತರ ಹೆಸರಲ್ಲಿರುವಂತ ಅಶಿಕ್ಷಿತರು ಮಾಡಿರುವಂತ ಕೆಲಸ ಇದು. ಸೋಮಮ್ಮ ಅಂತ ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಿದ್ದಾರೆ. ಬನಿಕೆ ಸಾಯಂಕಾಲ ಅವ್ರು ಪಂಚಾಯತಿ ಕೂಡಿ ಬೆಳಗ್ಗೆ ಹೋಗಿ ಬಾಲ್ಯ ಇದು ಮಾಡಿದ್ರು ಅಂತೇಳಿ ಅಂಗಡಿಗೆ ಹೋದವರಿಗೆ ಹಿಡ್ಕೊಂಡು ಹೊಡೆದಿದ್ದಾರೆ ಸರ್. ಹೊಡೆದು ಕೈ ಕಾಲಿಗೆಲ್ಲ ಏಟಾಯ್ತು. ಬಹಿಷ್ಕಾರ ಹಾಕಿ ಯಾರು ಊರಾಗ ಮಾತಾಡ್ಸಂಗಿಲ್ಲ. ನಾವು ಕ್ಯಾನ್ಸರ್ ಪೇಷೆಂಟು, ಯಾರು ಏನು ಕೇಳಂಗೂ ಇಲ್ಲ ಹೇಳಂಗೂ ಇಲ್ಲ. ನೀವು ಮಾತಾಡಿಸ್ತಾರಿಗೆ 10,000 ದಂಡ ಅಂತೇಳಿ ಅವರಿಗೆ ಊರು ಸಾರಿಸ್ತಾರೆ ಸರ್. ಮಾತಾಡಿಸ್ತಾರಿಗೆ 10,000 ದಂಡ. ನೀವು ಅವ್ರ ಮನೆ ತಕ್ಕೆ ಹೋಗಂಗಿಲ್ಲ ಬರೋಂಗಿಲ್ಲ ಅಂತೇಳಿ ಇದು ಮಾಡ್ತಾರೆ. ದಾರೆ ಹೋಗ್ಬೇಕಾರೆ ಅಡ್ಡ ಹಾಕ್ಕೊಂಡು ರಂಪ ಮಾಡ್ತಾರೆ. ಹೊಲಕ್ಕೆ ಅವ್ರ ಜಮೀನಿಗೆ ಕೆಲ್ಸಕ್ಕೆ ಹೋಗ್ಬಾರ್ದು, ನೀವು ಯಾರು ಬೆಸ ಹೊಡೆಯಕ್ಕೆ ಟ್ಯಾಕ್ಟ್ರಿ ಅದಕ್ಕೂ ಹೋಗ್ಬಾರ್ದು ಅಂತ ಕಂಪ್ಲೇಂಟ್ ಮಾಡಿ ಇದು ಮಾಡ್ತಾರೆ ಸರ್. ಒಂದು 2 ಮನೆಗೆ ಬಹಿಷ್ಕಾರ ಹಾಕಿದ್ರು ಸರ್. ಅವ್ರನ್ನ ಮಾತಾಡ್ಸಿದ್ಕೆ 50,000 ರೂಪಾಯಿ ದಂಡ ಹಾಕಿದ್ರು. ಆ ದಂಡನೂ ಕಟ್ತು. ಮತ್ತೆ 1,00,000 ರೂಪಾಯಿ ದಂಡ ಊರಿಂದ ಮತ್ತೆ ಇದು ಮಾಡ್ತೀರಾ ಅಂತೇಳಿ 1,00,000 ಕಟ್ತೀವಿ ಸರ್. ಇವು ಅಂಗನವಾಡಿದಕ್ಕೆ 3.5 ಲಕ್ಷ 5 ಲಕ್ಷ ರೂಪಾಯಿ ದುಡ್ಡು ಕಟ್ಟಿದ್ದೀವಿ ಸರ್ ನಾವು. ಆದರೂ ನಮ್ಮನ್ನು ಬಿಡ್ತಾ ಇಲ್ಲ ಅವರು. ಈ ಥರ ಊರಾಗೆ ಎಲ್ಲ ಸೇರ್ಕೊಂಡು ಮುಖ್ಯಸ್ಥರು ಗೌಡ್ರು ಸೇರ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ನಮ್ಮ ಇದನ್ನೊಬ್ಬ ಅವ್ರ ಜೊತೆ ಸೇರ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದಾನೆ ಸರ್. ನಮ್ಮೂರಲ್ಲಿ ಒಂದು ಫೋಕ್ಸೋ ಕೇಸ್ ಆಗಿತ್ತು. ಒಂದು ಹುಡುಗಿದು ಚೈಲ್ಡ್ ಲೈನವರೆಲ್ಲ ಬಂದು ವಿಸಿಟ್ ಮಾಡಿದರು. ಅವ್ರ ಮನೆ ಎಲ್ಲಿದೆ ಅಂತ ನಾನು ತೋರಿಸಿದ್ದೀನಿ, ನಾನು ಹೇಳಿದ್ದೀನಿ ಅನ್ನೋ ಕಾರಣಕ್ಕೆ ನಮ್ಮ ಫ್ಯಾಮಿಲಿಗೆ ಇಷ್ಟೆಲ್ಲ ತೊಂದರೆ ಕೊಡ್ತಾಯಿದ್ದಾರೆ. ಬಹಿಷ್ಕಾರನೂ ಹಾಕಿದ್ದಾರೆ. ನಮ್ಮನ್ನು ಯಾರೂ ಮಾತಾಡ್ಸಂಗಿಲ್ಲ, ಅವ್ರಿಗೆ ಯಾರೂ ಹೊಲಕಗಳಿಗೆ ಕೆಲ್ಸಕ್ಕೆ ಹೋಗಂಗಿಲ್ಲ, ಆ ಥರ ಎಲ್ಲ ಮಾಡ್ತಾರೆ. ದೇವಸ್ಥಾನಗಳಿಗೆ ಬರೋಂಗಿಲ್ಲ, ಆ ಥರ ಮಾಡ್ತಾರೆ. ಈ ಥರ ಇನ್ನೂ 2 ಫ್ಯಾಮಿಲಿನ ಬಹಿಷ್ಕಾರ ಹಾಕಿದ್ದಾರೆ ನಮ್ಮೂರಲ್ಲಿ. ಅವ್ರನ್ನ ಮಾತಾಡ್ಸಿದ್ಕೆ ನಮಗೆ 46,000 ದಂಡ ಬರೆದಿದ್ರು. ಈ ಥರ ಈ ಪದ್ಧತಿ ಇರೋದ್ರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತೈತಿ. ನಮ್ಮ ಮಾವರ್ಗೂ ಹಿಡ್ಕೊಂಡು ಹೊಡೆದಿದ್ರು ಮೊನ್ನೆ ಇದೇ ವಿಚಾರವಾಗಿ. ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಅಂತ ಇದೇ ವಿಚಾರವಾಗಿ ನಮ್ಮನ್ನು ಬಹಿಷ್ಕಾರ ಹಾಕಿದ್ದಾರೆ. ನಮಗೆ ಹಿಂಗೆಲ್ಲ ಪ್ರಾಬ್ಲಮ್ ಆಗ್ತೈತಿ. ಈ ವಿಚಾರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಈಗ ಚಿಕ್ಕಮಗಳೂರು ಕಡೂರಿನ ಎರೇಹಳ್ಳಿಗೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಎರೇಹಳ್ಳಿ ಜನರ ಜೊತೆ ಬೀರೂರು ಠಾಣೆ ಪೊಲೀಸರು ಈಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ತರೀಕೆರೆ ಡಿವೈಎಸ್ಪಿ ನೇತೃತ್ವದಲ್ಲಿ ಗ್ರಾಮಸ್ಥರ ಜೊತೆಗೆ ಮೀಟಿಂಗ್ ನಡೆಸಲಾಗಿದೆ. ಬಹಿಷ್ಕಾರ ಪದ್ಧತಿಯ ವಿರುದ್ಧ ಗ್ರಾಮಸ್ಥರಿಗೆ ಪೊಲೀಸರು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ಬರೀ ವಾರ್ನಿಂಗ್ ಅಲ್ಲ, ಅವ್ರೇನೋ ಹೇಳ್ತಾ ಇದ್ರಲ್ಲ, ಮಹಿಳೆ 5 ಲಕ್ಷ ರೂಪಾಯಿ ಇಲ್ಲಿ ತನಕ ದಂಡದ ರೂಪದಲ್ಲಿ ಕಲೆಕ್ಟ್ ಮಾಡ್ಯಾರ, ಬಡ್ಡಿ ಸಮೇತ ಇವರಿಂದ ವಸೂಲ್ ಮಾಡ್ಬೇಕು. ಅದಾಗಿದ್ರೆ ಇವ್ರು ಸುಮ್ಮನೆ ಇದೇನೆಲ್ಲ ಪೊಲೀಸರಿಗೆ ಗೊತ್ತಾಗ್ದಿತ್ತಿ ಆಗೋ ಕೆಲಸಗಳ ಇದೆಲ್ಲ. ಲೋಕಲ್ ಸ್ಟೇಷನ್ ಅಲ್ಲಿ ನಿನ್ನೆಷ್ಟು ಅವ್ರು ಲಂಚದ ಕಾರಣಕ್ಕಾಗಿ ಇನ್ನೇನೇನು ಮಾಡ್ಕೊಂಡವ್ರು ಒಳ ಒಪ್ಪಂದಗಳು ಏನು ಗೊತ್ತಿಲ್ಲದೆ ಆಗಿರೋದ ಇವೆಲ್ಲ. ಈಗ TV9 ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಡಿವೈಎಸ್ಪಿ ನೇತೃತ್ವದಲ್ಲಿ ಒಂದು ಸಭೆ ನಡೆದಿದೆ. ಇವನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗ್ಬೇಕಿದೆ. ನಾನು ಮೊದಲೇ ಹೇಳಿದಾಗೆ ಆ ದಂಡ ಏನಾದ್ರು ನಿಜಕ್ಕೂ ಕಲೆಕ್ಟ್ ಮಾಡಿದಿದ್ರೆ ಅದನ್ನ ಮೊದಲು ವಸೂಲ್ ಮಾಡೋ ಕೆಲಸನೂ ಕೂಡ ಆಗ್ಬೇಕಾಗಿದೆ. ಆಮೇಲೆ ಈ ಹಳ್ಳಿ ಕಾಡಲ್ಲೆಲ್ಲ ಹೇಗೆ ಅಂತ ಅಂದ್ರೆ ಆಶಾ ಕಾರ್ಯಕರ್ತರು, ಆಮೇಲೆ ಅಂಗನವಾಡಿ ಕಾರ್ಯಕರ್ತರು ಇರ್ತಾರಲ್ಲ, ಅಥವಾ ಈ ಶಿಕ್ಷಕರು ಈ ಹೆಣ್ಮಕ್ಳು ಏನಾದರೂ ಗರ್ಭಿಣಿಯರಾದಂಥ ಸಂದರ್ಭದಲ್ಲಿ ಅವ್ರಿಗೆ ಫುಡ್ ಕೊಡೋದು, ಮತ್ತೊಂದು ಆಮೇಲೆ ಅವ್ರ ಮಾಹಿತಿಯನ್ನು ಪಡೆದುಕೊಳ್ಳೋದು, ಇದೆಲ್ಲ ಇವ್ರುಗಳ ಕೆಲಸ. ಹಂಗಾಗಿ ಸಹಜವಾಗಿ ಈ ರೀತಿಯಾದಂಥ ಒಂದು ಅನಿಷ್ಟ ಪದ್ಧತಿ ವಿಚಾರವಾಗಿ ಅವ್ರ ಮಾಹಿತಿ ಕೊಟ್ಟಿರ್ಬೋದು, ಏನು ತಪ್ಪಿದೆ ಅದರಲ್ಲಿ? ಆದರೆ ಗ್ರಾಮಸ್ಥರ ಇಂಥ ವರ್ತನೆ ಇದೆಯಲ್ಲ, ಇದು ಬಹಳ ಅಕ್ಷಮ್ಯ ಅಪರಾಧ. ಇದು ಅಶ್ವಿತ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಅಶ್ವಿತ್, ಇದೆಲ್ಲ ಬರೀ ಕಣ್ಣರ್ಸೋ ತಂತ್ರ ಆಗಬಾರ್ದು. ಹೌದು, ನೀವು ಇದನ್ನೊಂದು ಪತ್ತೆ ಹಚ್ಚಿರಾ, ಸುದ್ದಿ ಮಾಡಿರಾ, ಪೊಲೀಸವ್ರು ಬರೋದು, ಲೋಕಲ್ ಸ್ಟೇಷನ್ಗೆ ಬಹುಶಃ ಇದೆಲ್ಲ ಏನು ಗೊತ್ತಿಲ್ದಿರೋ ಸಂಗತಿ ಅಲ್ಲ. ಅವ್ರು ಇನ್ನೆನ್ನೆಲ್ಲಿ ಏನೇನು ಮಾಮೂಲಿ ಪಡ್ಕೊಂಡು ಇದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದಾರೋ, ಇದನ್ನೆಲ್ಲ ಒಂದು ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗೋ ಕೆಲಸ ಹೇಗಾಗ್ತಾ ಇದೆ ಅಶ್ವಿತ್?
ಖಂಡಿತವಾಗ್ಲೂ ಮಾಂತೇಶ್, ಏನು ಕಾಫಿನಾಡು ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಎರೇಹಳ್ಳಿ ಗ್ರಾಮದಲ್ಲಿ ಒಂದು ಅನಿಷ್ಟ ಪದ್ಧತಿ ಬೆಳಕಿಗೆ ಬಂದಿರುವಂತದ್ದು. ಈ ಊರಿನಲ್ಲಿ ಶತಮಾನದಿಂದಲೂ ಕೂಡ ಬಹಿಷ್ಕಾರ ಹಾಕುವ ಒಂದು ಪದ್ಧತಿ ಜೀವಂತವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು TV9 ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದೆ. ಪ್ರಮುಖವಾಗಿ ಎರೇಹಳ್ಳಿ ಗ್ರಾಮದಲ್ಲಿ ಒಂದು ಬಾಲ್ಯ ವಿವಾಹ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಎರೇಹಳ್ಳಿ ಅಂಗನವಾಡಿಯ ಶಿಕ್ಷಕಿ ತೇಜಸ್ವಿನಿ ಅವರು ಹಿರಿಯ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ನೀಡಿದ್ರು. ಅವರು ಕೂಡ ಗ್ರಾಮಕ್ಕೆ ಭೇಟಿಯನ್ನ ನೀಡಿ ಆ ಒಂದು ಬಾಲ್ಯ ವಿವಾಹವನ್ನ ತಡೆದು ಬೀರೂರು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಈ ಒಂದು ಬಾಲ್ಯ ವಿವಾಹದ ಮಾಹಿತಿಯನ್ನ ಪೊಲೀಸರಿಗೂ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅಂಗನವಾಡಿಯ ಶಿಕ್ಷಕಿ ತೇಜಸ್ವಿನಿ ಇನ್ನೇ ಹೇಳಿದ್ದಾರೆ ಎಂಬ ಕಾರಣಕ್ಕೆ ಊರಿನಿಂದ ಬಹಿಷ್ಕಾರವನ್ನ ಹಾಕಿ ದಂಡವನ್ನ ವಿಧಿಸಿರುವಂತಹ ಘಟನೆ ಇದೇ 2025 ಮಾರ್ಚ್ ತಿಂಗಳಿನಲ್ಲಿ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ತೇಜಸ್ವಿನಿ ಕುಟುಂಬ ಚಿಕ್ಕಮಗಳೂರು ಜಿಲ್ಲೆಯ ಬೀರೂರು ಪೊಲೀಸರಿಗೂ ಕೂಡ ಮನವಿಯನ್ನ ಕೂಡ ಮಾಡಿದ್ರು, ಜೊತೆಗೆ ದೂರನ್ನ ಕೂಡ ನೀಡಿದ್ರು. ಆದ್ರೆ ಪೊಲೀಸರು ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಕ್ಕೆ ಮುಂದಾಗಿರ್ಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು TV9 ಬಹಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿವನ್ನ ಪ್ರಸಾರ ಮಾಡಿತ್ತು. ಪ್ರಸಾರವಾದ ಬೆನ್ನಲ್ಲೇ ಇವಾಗ ತರೀಕೆರೆಯ DYSP ಹಾಲಮೂರ್ತಿ ರಾವ್ ಅವರ ನೇತೃತ್ವದಲ್ಲಿ ಬೀರೂರಿನ ಪೊಲೀಸರು ಎರೇಹಳ್ಳಿ ಗ್ರಾಮಕ್ಕೆ ಒಂದು ಭೇಟಿಯನ್ನ ನೀಡಿದ್ದಾರೆ. ಗ್ರಾಮಸ್ಥರ ಜೊತೆ ಒಂದು ಸಭೆಯನ್ನ ಕೂಡ ಮಾಡಿದ್ದಾರೆ. ತೇಜಸ್ವಿನಿ ಕುಟುಂಬ ಮಾತ್ರವಲ್ಲ, ಇನ್ನೂ 2 ಕುಟುಂಬಕ್ಕೆ ಕಳೆದ 10 ವರ್ಷದಿಂದ ಕೂಡ ಈ ಗ್ರಾಮದಲ್ಲಿ ಬಹಿಷ್ಕಾರಕ್ಕೆ ಒಳಪಟ್ಟಿದ್ರು. ಅವರನ್ನು ಕೂಡ ಕರೆದು ಒಂದು ಸಭೆಯನ್ನ ಮಾಡಿರುವಂತದ್ದು. ಈ ಒಂದು ಸಭೆಯಲ್ಲಿ ಗ್ರಾಮಸ್ಥರಿಗೆ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಈ ಒಂದು ಬಹಿಷ್ಕಾರ ಪದ್ಧತಿಯನ್ನ ಮುಂದುವರಿಸಿದ್ದೇ ಆದಲ್ಲಿ FIR ಕೂಡ ಹಾಕೋದಾಗಿ ಹೇಳಿದ್ದಾರೆ. ಜೊತೆಗೆ ಇನ್ನೂ ಕೂಡ ಸಭೆ ನಡೀತಾ ಇದೆ ಮಾಲ್ತೇಶ್. ಈ ಒಂದು ಸಭೆ ಮುಗಿದ ಬಳಿಕ ಯಾವ ರೀತಿ ಇದಕ್ಕೆ ತಾರ್ಕಿಕ ಅಂತ್ಯ ಬೀಳುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಬೀರೂರು ಠಾಣೆಯ ಪೊಲೀಸರ ಒಂದು ನಿರ್ಲಕ್ಷ್ಯದಿಂದಾಗಿ ಈ ಒಂದು ಪ್ರಕರಣ ಇಲ್ಲಿಯವರೆಗೂ ನಡೀತಾ ಬಂದಿತ್ತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಥ್ಯಾಂಕ್ ಯು ಅಶ್ವಿತ್, ಥ್ಯಾಂಕ್ ಯು.